ಇವತ್ತಿನ ವಿಡಿಯೋದಲ್ಲಿ ಲಿಟಲ್ ಮಾನ್ಸ್ಟರ್ ಎಂಬ ಒಂದು ಝಾಂಬಿ ಕಥೆಯನ್ನ ವಿವರಿಸುತ್ತೇನೆ. ಈ ಮೂವಿ 2019ರಲ್ಲಿ ರಿಲೀಸ್ ಆಗಿತ್ತು. ಒಂದು ಕಪಲ್ಸ್ ನ ತೋರಿಸ್ತಾರೆ. ನಮ್ಮ ಸಾರಾಗೆ ಡೇವಿಡ್ ನ ಮದ್ವೆ ಆಗಿ ಮಕ್ಕಳ ಜೊತೆ ಖುಷಿಯಿಂದ ಬದುಕಬೇಕೆಂಬ ಆಸೆ ಇರುತ್ತೆ. ಆದ್ರೆ ನಮ್ಮ ಡೇವಿಡ್ ಗೆ ಮಕ್ಕಳಂದ್ರೆ ಇಷ್ಟ ಇರಲ್ಲ. ಡೇವಿಡ್ ಗೆ ಒಂದು ದೊಡ್ಡ ಮ್ಯೂಸಿಷಿಯನ್ ಆಗಬೇಕೆಂಬ ಆಸೆ ಇರುತ್ತೆ. ತನ್ನ ಸ್ವಭಾವ ದೋಷದಿಂದ ಕೆಲಸದಿಂದ ಬೇರೆ ತೆಗೆದಾಕಿರ್ತಾರೆ. ಆದ್ರೆ ನಮ್ಮ ಸಾರಾಗೆ ಡೇವಿಡ್ ಗಿಂತ ಒಂದೊಳ್ಳೆ ಜಾಬ್ ಇರುತ್ತೆ. ಇದರಿಂದ ಸಾರಾಳ ಫ್ಯಾಮಿಲಿ ದಿನ ಡೇವಿಡ್ ನ ಬೈತಾರೆ. ಇದೇ ಕಾರಣ ಇಟ್ಕೊಂಡು ನಮ್ಮ ಡೇವಿಡ್ ಸಾರಾಳ ಜೊತೆ ಜಗಳ ಮಾಡಿ ನೇರವಾಗಿ ತನ್ನ ಸಿಸ್ಟರ್ ನ ಮನೆಗೆ ಹೋಗ್ತಾನೆ. ಸಿಸ್ಟರ್ ಗೆ ಫಿಲೆಕ್ಸ್ ಎಂಬ ಒಂದು ಮಗನಿರ್ತಾನೆ. ನಮ್ಮ ಡೇವಿಡ್ ಗೆ ಮಕ್ಕಳಂದ್ರೆ ಮೊದಲೇ ಇಷ್ಟ ಇಲ್ವಲ್ಲ. ಇದರಿಂದ ನಮ್ಮ ಡೇವಿಡ್ ಫಿಲೆಕ್ಸ್ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡಿದ್ದಲ್ಲದೆ ಮಗು ಅಂತ ಸಹ ನೋಡದೆ ತುಂಬಾ ರೂಡ್ ಆಗಿ ಮಾತಾಡ್ತಾನೆ. ಇದನ್ನ ಕಂಡಂತಹ ಅಕ್ಕ ಡೇವಿಡ್ ಗೆ ಬುದ್ಧಿ ಹೇಳ್ತಾಳೆ. ಹಾಗೆ ನಮ್ಮ ಡೇವಿಡ್ ಗೆ ರಿಯಲೈಸ್ ಆಗುತ್ತೆ ಮಕ್ಕಳ ಜೊತೆ ಜಗಳ ಆಡಿ ಯೂಸ್ ಇಲ್ಲ ಅಂತ. ನಮ್ಮ ದೇವ್ ಮತ್ತೆ ಸಾರಾ ಒಟ್ಟಿಗೆ ಇದ್ರು ಅವರಿಬ್ರು ಮದ್ವೆ ಆಗಿರಲ್ಲ. ಇದರಿಂದ ನಮ್ಮ ಡೇವಿಡ್ ಒಂದು ಪ್ಲಾನ್ ನ ಹಾಕ್ತಾನೆ. ಸಾರಾಳ ಮೇಲಿರುವಂತಹ ಕೋಪ ಕಮ್ಮಿ ಆದ ಕಾರಣ ಮದ್ವೆ ಆಗೋಣ ಎಂದು ಕೇಳೋದಕ್ಕೆ ಡಿಸೈಡ್ ಮಾಡ್ತಾನೆ. ಹಾಗೆ ನಮ್ಮ ಡೇವಿಡ್ ಫಿಲೆಕ್ಸ್ ಗೆ ಒಂದು ಸೂಪರ್ ಮಾಡೆಲ್ ನ ಡ್ರೆಸ್ ಹಾಕಿ ಕೊಟ್ಟು ಅವನ ಕೈಗೆ ಒಂದು ಬೋರ್ಡ್ ನ ಕೊಡ್ತಾನೆ. ಆ ಚಾರ್ಟ್ ಅಲ್ಲಿ ವಿಲ್ ಯು ಮ್ಯಾರಿ ಮಿ ಅಂತ ಬರೆದಿರ್ತಾರೆ. ಹಾಗೆ ಅವರಿಬ್ಬರು ಅವಳ ಫ್ಲಾಟ್ ಮುಂದೆ ಬರ್ತಾರೆ. ಡೇವಿಡ್ ನ ಕೈಯಲ್ಲಿ ಸಾರಾಳ ಫ್ಲಾಟ್ ನ ಡೂಪ್ಲಿಕೇಟ್ ಕೀ ಇರುತ್ತೆ. ಇದರಿಂದ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಪ್ಲಾನ್ ಹಾಕ್ತಾನೆ. ಹಾಗೆ ಡೋರ್ ಓಪನ್ ಮಾಡಿ ಫಿಲೆಕ್ಸ್ ನ ಒಳಗೆ ಕಳಿಸ್ತಾನೆ. ಹಿಂದೆ ನಮ್ಮ ಡೇವಿಡ್ ಸಹ ಇರ್ತಾನೆ. ಹಾಗೆ ಖುಷಿಯಿಂದ ಬಂದು ನೋಡುವಾಗ ನಮ್ಮ ಡೇವಿಡ್ ಗೆ ಶಾಕ್ ಆಗುತ್ತೆ. ಸಾರಾ ಬೇರೆ ವ್ಯಕ್ತಿಯ ಜೊತೆ ಸೆಕ್ಸ್ ಮಾಡ್ತಿರುತ್ತಾಳೆ. ಇದನ್ನ ಕಂಡಂತಹ ನಮ್ಮ ದೇವ್ ಅವಳನ್ನ ಬಾಯಿಗೆ ಬಂದ ಹಾಗೆ ಬೈತಾನೆ. ಈ ಎಲ್ಲಾ ಘಟನೆಗಳನ್ನ ನಮ್ಮ ಫಿಲೆಕ್ಸ್ ನೋಡ್ತಾನೆ. ಹಾಗೆ ಬೈದ ನಂತರ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ. ಹಾಗೆ ಮನೆಗೆ ಬಂದ ನಂತರ ನಮ್ಮ ಫಿಲೆಕ್ಸ್ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ಅಮ್ಮನ ಜೊತೆ ಹೇಳ್ತಾನೆ. ಇದನ್ನ ಕೇಳಿದಂತಹ ಅಮ್ಮ ನಮ್ಮ ದೇವ್ನ ಸರಿಯಾಗಿ ಬೈತಾರೆ. ಸಣ್ಣ ಮಗು ಅಂತ ಸಹ ನೋಡದೆ ಯಾಕೆ ನೀನು ಕರೆದುಕೊಂಡು ಹೋಗಿದ್ದು ಅಂತ ಕೇಳಿ ಮನೆ ಬಿಟ್ಟು ಹೋಗೋದಕ್ಕೆ ಹೇಳ್ತಾರೆ. ಆದ್ರೆ ನಮ್ಮ ಡೇವಿಡ್ ಗೆ ಹೋಗೋದಕ್ಕೆ ಬೇರೆ ಜಾಗ ಇರಲ್ಲ. ಇದರಿಂದ ನಮ್ಮ ದೇವ್ ಅಕ್ಕನ ಮುಂದೆ ಅಳೋದಕ್ಕೆ ಶುರು ಮಾಡ್ತಾನೆ. ಸರಿ ಬಿಡು, ಎಷ್ಟು ದಿನ ಬೇಕಾದ್ರೂ ಇಲ್ಲಿರು, ಆದ್ರೆ ಫಿಲೆಕ್ಸ್ ನ ಕಾರ್ಯ ನೀನೇ ನೋಡ್ಬೇಕು ಅಂತ ಹೇಳಿ ಅಕ್ಕ ಅಲ್ಲಿಂದ ಹೋಗ್ತಾರೆ. ಹಾಗೆ ನಮ್ಮ ಡೇವಿಡ್ ಫಿಲೆಕ್ಸ್ ನ ಸ್ಕೂಲ್ ಗೆ ತಂದು ಬಿಡ್ತಾನೆ. ಆ ಸ್ಕೂಲ್ ಅಲ್ಲಿ ಕ್ಯಾರಲಿನ್ ಎಂಬ ಒಂದು ಮಿಸ್ ಇರ್ತಾರೆ. ಆ ಮಿಸ್ ನೋಡಿದ ತಕ್ಷಣ ನಮ್ಮ ಡೇವಿಡ್ ಗೆ ಅವರ ಮೇಲೆ ಲೈಟ್ ಆಗಿ ಕ್ರಶ್ ಆಗುತ್ತೆ. ಹಾಗೆ ನಮ್ಮ ಡೇವಿಡ್ ಆ ಮಿಸ್ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅದಲ್ಲದೆ ಬೇರೆ ಕೆಲಸ ಇಲ್ಲದಂತಹ ನಮ್ಮ ಡೇವಿಡ್ ಮಿಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ನಮ್ಮ ಮಿಸ್ ಡೇವಿಡ್ ನ ಮೈಂಡ್ ಸಹ ಮಾಡಲ್ಲ. ಹಾಗೆ ಸ್ಕೂಲ್ ಬಿಡುವ ಕರೆಕ್ಟ್ ಟೈಮ್ ಗೆ ನಮ್ಮ ಡೇವಿಡ್ ಸ್ಕೂಲ್ ಗೆ ಬರ್ತಾನೆ. ಯಾಕೆಂದರೆ ಹೇಗಾದ್ರೂ ಮಿಸ್ ನ ಇಂಪ್ರೆಸ್ ಮಾಡ್ಬೇಕು ಅಂತ. ಅದೇ ಸ್ಕೂಲ್ ಇಂದ ಒಂದು ಟ್ರಿಪ್ ನ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಒಂದು ಟೀಚರ್ ಗೆ ಆ ಟ್ರಿಪ್ ಗೆ ಹೋಗೋದಕ್ಕೆ ಆಗ್ತಿರಲ್ಲ. ಇದರಿಂದ ಅವರ ಬದಲಾಗಿ ಬೇರೆ ಯಾರನ್ನ ಕರೆದುಕೊಂಡು ಹೋಗೋದು ಅಂತ ಆಲೋಚಿಸುವಾಗ ನಾನು ಮನೆಯಲ್ಲೇ ಸುಮ್ಮನೆ ಕೂತಿರೋದು, ಅದಕ್ಕೆ ಈ ಮಿಸ್ ನ ಬದಲಾಗಿ ಮಕ್ಕಳನ್ನ ನೋಡಿಕೊಳ್ಳೋದಕ್ಕೆ ನಾನು ನಿಮ್ ಜೊತೆ ಬರ್ತೇನೆ ಅಂತ ನಮ್ಮ ಡೇವಿಡ್ ಹೇಳ್ತಾನೆ. ಹಾಗೆ ಸೀನ್ ಕಟ್ ಆಗಿ ಸ್ವಲ್ಪ ವಿಜ್ಞಾನಿಗಳು ಸೇರಿ ಯಾವುದೋ ವ್ಯಾಕ್ಸಿನ್ ನ ಕಂಡು ಹಿಡಿಯುತ್ತಿರೋದನ್ನ ತೋರಿಸ್ತಾರೆ. ಆದ್ರೆ ಆ ವ್ಯಾಕ್ಸಿನ್ ಫ್ಲಾಪ್ ಆದ ಕಾರಣ ಅಲ್ಲಿದ್ದವರೆಲ್ಲ ಅದರ ಸೈಡ್ ಎಫೆಕ್ಟ್ ಕಾರಣ ಝಾಂಬಿಗಳಾಗ್ತಾರೆ. ಈ ಕಡೆ ಇದ್ಯಾವುದು ಗೊತ್ತಿಲ್ಲದಂತಹ ನಮ್ಮ ಡೇವಿಡ್ ಮತ್ತೆ ವಿದ್ಯಾರ್ಥಿಗಳ ಟೀಮ್ ಸೇರಿ ಟ್ರಿಪ್ ನ ಭಾಗವಾಗಿ ಒಂದು ಫಾರ್ಮ್ ಗೆ ಬರ್ತಾರೆ. ಹಾಗೆ ಪ್ರತಿಯೊಬ್ಬರು ತುಂಬಾ ಖುಷಿಯಿಂದ ಆ ಟ್ರಿಪ್ ನ ಎಂಜಾಯ್ ಮಾಡ್ತಾರೆ. ಆದ್ರೆ ನಮ್ಮ ಡೇವಿಡ್ ಮಾತ್ರ ಕ್ಯಾರಲಿನ್ ನ ಇಂಪ್ರೆಸ್ ಮಾಡುವ ಬಿಸಿಯಲ್ಲಿ ಇರ್ತಾನೆ. ಹಾಗೆ ನಮ್ಮ ಡೇವಿಡ್ ಮತ್ತೆ ಕ್ಯಾರಲಿನ್ ಸ್ವಲ್ಪ ವಿದ್ಯಾರ್ಥಿಗಳು ಟ್ರಾಕ್ಟರ್ ನ ಸಹಾಯದಿಂದ ಆ ಫಾರ್ಮ್ ಹೌಸ್ ನ ಸುತ್ತಿ ನೋಡುವ ಅದೇ ಸಮಯ ಆ ಸ್ಪೋರ್ಟ್ ಗೆ ಒಂದು ಝಾಂಬಿ ಬಂದು ಆ ಡ್ರೈವರ್ ನ ಅಟ್ಯಾಕ್ ಮಾಡುತ್ತೆ. ಆದ್ರೆ ದೂರದಿಂದ ನೋಡುವಂತಹ ನಮ್ಮ ಕ್ಯಾರಲಿನ್ ನ ಕಣ್ಣಿಗೆ ಅವರಿಬ್ಬರು ಪರಸ್ಪರ ಜಗಳ ಮಾಡುವ ಹಾಗೆ ಕಾಣ್ತಿರುತ್ತೆ. ಮಕ್ಕಳ ಮುಂದೆ ನೀವಿಬ್ರು ಹೀಗೆ ಜಗಳ ಮಾಡ್ತಿರೋದ ಎಂದು ಕೇಳಿ ನಮ್ಮ ಕ್ಯಾರಲಿನ್ ಅವರ ಹತ್ತಿರ ಹೋಗಿ ನೋಡುವಾಗ ಆ ಡ್ರೈವರ್ ನ ನಮ್ಮ ಝಾಂಬಿ ತಿಂತಿರೋದನ್ನ ನೋಡೋದು. ಇದನ್ನ ಕಂಡಂತಹ ನಮ್ಮ ಕ್ಯಾರಲಿನ್ ಕಿರುಚಿ ಹೊಡೆದಕ್ಕೆ ಶುರು ಮಾಡ್ತಾಳೆ. ಹಾಗೆ ನಮ್ಮ ಡೇವಿಡ್ ಬೇಗ ಆ ಟ್ರಾಕ್ಟರ್ ನ ಓಡಿಸ್ತಾನೆ. ನೀವ್ ಯಾರು ಹೆದರುವಂತಹ ಅವಶ್ಯಕತೆ ಇಲ್ಲ, ಇದೊಂಥರ ಗೇಮ್ ಅಂತ ಹೇಳಿ ಮಕ್ಕಳನ್ನ ನಮ್ಮ ಕ್ಯಾರಲಿನ್ ಸಮಾಧಾನಿಸುತ್ತಾಳೆ. ಹಾಗೆ ನಮ್ಮ ಟೀಮ್ ಅವರ ಬಸ್ ಇರುವಂತಹ ಸ್ಪಾಟ್ ಗೆ ರೀಚ್ ಆಗ್ತಾರೆ. ನೋಡುವಾಗ ಆ ಫಾರ್ಮ್ ಫುಲ್ ಆಗಿ ಝಾಂಬಿಗಳು ತುಂಬಿರುತ್ತೆ. ಇದರಿಂದ ಝಾಂಬಿಗಳನ್ನ ಕ್ರಾಸ್ ಮಾಡಿ ಮುಂದೆ ಹೋಗೋದಕ್ಕೆ ಆಗ್ತಿರಲ್ಲ. ಕಾರಣ ಅವರ ಜೊತೆ ಇರುವಂತಹ ಟೀಚರ್ಸ್ ಮತ್ತೆ ಸ್ವಲ್ಪ ಸ್ಟೂಡೆಂಟ್ಸ್ ಇಷ್ಟೊತ್ತರಲ್ಲೇ ಝಾಂಬಿಗಳಾಗಿರ್ತಾರೆ. ಹಾಗೆ ಝಾಂಬಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಮಕ್ಕಳಿಗೆ ಡೌಟ್ ಬರದ ಹಾಗೆ ನಮ್ಮ ಹೀರೋಯಿನ್ ಕೆಲ ಟ್ರಿಕ್ಸ್ ನ ಯೂಸ್ ಮಾಡಿ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡ್ತಾರೆ. ಅದೇ ಬಿಲ್ಡಿಂಗ್ ಅಲ್ಲಿ ಅವರ ಪ್ರಿನ್ಸಿಪಲ್ ಸಹ ಇರ್ತಾರೆ. ಇಲ್ಲೇ ಇದ್ರೆ ಆ ಝಾಂಬಿಗಳ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಲ್ಲ ಎಂಬ ಕಾರ್ಯ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅದಲ್ಲದೆ ಅದರೊಳಗೆ ಫುಡ್ ಐಟಮ್ಸ್ ಇಲ್ಲದಿರುವ ಕಾರಣ ಮಕ್ಕಳಿಗೆ ಹೊಟ್ಟೆ ಹಸಿವಾಗ್ತಿರುತ್ತೆ. ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಬೇರೆ ದಾರಿ ಇದ್ಯಾ ಎಂದು ನೋಡೋದಕ್ಕೆ ನಮ್ಮ ಡೇವಿಡ್ ಮತ್ತೆ ಪ್ರಿನ್ಸಿ ಆ ಬಿಲ್ಡಿಂಗ್ ನ ಮೇಲೆ ಬಂದು ನಿಂತು ನೋಡ್ತಾರೆ. ಸ್ವಲ್ಪ ದೂರದಲ್ಲೇ ಒಂದು ಟ್ರಾಕ್ಟರ್ ನಿಂತಿರುತ್ತೆ. ಆ ಟ್ರಾಕ್ಟರ್ ಸಿಕ್ಕಿದ್ರೆ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಈಸಿ ಆಗುತ್ತೆ. ಆದ್ರೆ ಆ ಟ್ರಾಕ್ಟರ್ ಹತ್ತಿರ ಹೋಗೋದು ಅಷ್ಟು ಈಸಿ ಅಲ್ಲ. ಕಾರಣ ಅದರ ಮುಂದೆ ನೂರಾರು ಝಾಂಬಿಗಳು ನಿಂತಿರುತ್ತೆ. ಒಂದು ವೇಳೆ ಹೋದ್ರೆ ಆ ಝಾಂಬಿಗಳು ಅವರನ್ನ ಅಟ್ಯಾಕ್ ಮಾಡುವಂತಹ ಚಾನ್ಸ್ ಇರುತ್ತೆ. ಇದರಿಂದ ನಮ್ಮ ಪ್ರಿನ್ಸಿ ಒಂದು ಪ್ಲಾನ್ ರೆಡಿ ಮಾಡಿ
ಆ ಜಾಂಬಿಗಳನ್ನ ಡೈವರ್ಟ್ ಮಾಡಿ ಬೇಗ ಓಡಿ ಬಂದು ಒಂದು ವ್ಯಾನ್ ಒಳಗೆ ಕೂರ್ತಾರೆ. ಆದ್ರೆ ಪಾಪ ಅವರು ಬರುವಾಗ ಅವರನ್ನ ಸ್ವಲ್ಪ ಜಾಂಬಿಗಳು ಅಟ್ಯಾಕ್ ಮಾಡಿರ್ತಾರೆ. ಹಾಗೆ ನಮ್ಮ ಡೇವಿಡ್ ಆ ವ್ಯಾನ್ ಒಳಗೆ ಬರುವಷ್ಟರಲ್ಲಿ ಪ್ರಿನ್ಸಿ ಬೇಗ ಡೋರ್ ನ ಕ್ಲೋಸ್ ಮಾಡ್ತಾರೆ. ಆ ವ್ಯಾನ್ ಒಳಗೆ ಬೇರೆ ಜಾಂಬಿ ಇದ್ದ ಕಾರಣ ನಮ್ಮ ಪ್ರಿನ್ಸಿನ ಆ ಜಾಂಬಿ ಅಟ್ಯಾಕ್ ಮಾಡುತ್ತೆ. ಅದಲ್ಲದೆ ಆ ವ್ಯಾನ್ ನ ಸುತ್ತ ಜಾಂಬಿಗಳ ಗ್ಯಾಂಗ್ ಗೆ ಸುತ್ತುವರಿಯುತ್ತೆ. ಇದನ್ನ ಕಂಡಂತಹ ನಮ್ಮ ಡೇವಿಡ್ ಬೇಗ ವ್ಯಾನ್ ನ ಮೇಲೆ ಹತ್ತಿ ಮಲಗ್ತಾನೆ. ಆ ಜಾಂಬಿಗಳು ಆ ವ್ಯಾನ್ ನ ಮೇಲೆ ಹತ್ತೋದಕ್ಕೆ ಟ್ರೈ ಮಾಡುವಷ್ಟರಲ್ಲಿ ನಮ್ಮ ಫಿಲಿಕ್ಸ್ ಅಲ್ಲೇ ಇದ್ದಂತಹ ಟ್ರ್ಯಾಕ್ಟರ್ ನ ತೆಗೆದು ಡೇವಿಡ್ ನ ರಕ್ಷಿಸೋದಕ್ಕೆ ಬರ್ತಾನೆ. ಸಣ್ಣ ಮಗು ಆದ್ರೂ ನಮ್ಮ ಫಿಲಿಕ್ಸ್ ಗೆ ಡ್ರೈವಿಂಗ್ ಗೊತ್ತಿರುತ್ತೆ. ಹಾಗೆ ನಮ್ಮ ಡೇವಿಡ್ ಮತ್ತೆ ಗ್ಯಾಂಗ್ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಹೋಗುವಾಗ ಅವರ ಹಿಂದೆ ಆ ಜಾಂಬಿಗಳು ಬರ್ತಿರುತ್ತೆ. ನಮ್ಮ ಜಾಂಬಿ ಗ್ಯಾಂಗ್ ತುಂಬಾ ಸ್ಲೋ ಆಗಿ ಬರುವ ಕಾರಣ ಅವರಿಂದ ನಮ್ಮ ಡೇವಿಡ್ ಮತ್ತೆ ಗ್ಯಾಂಗ್ ನ ಹಿಡಿಯೋದಕ್ಕೆ ಆಗ್ತಿರಲ್ಲ. ಅಷ್ಟರಲ್ಲಿ ಮಿಲಿಟರಿ ಗ್ಯಾಂಗ್ ಆ ಸ್ಪಾಟ್ ಗೆ ಬಂದು ಡೇವಿಡ್ ಮತ್ತೆ ಗ್ಯಾಂಗ್ ನ ಕಾಪಾಡ್ತಾರೆ. ಹಾಗೆ ಆ ಜಾಂಬಿಗಳನ್ನ ಕೊಂದಾಕ್ತಾರೆ. ಇದರ ಮಧ್ಯೆ ನಮ್ಮ ಡೇವಿಡ್ ಮತ್ತೆ ಕ್ಯಾರಲಿನ್ ಕಿಸ್ ಮಾಡ್ತಾರೆ. ಕಾರಣ ಅವರಿಬ್ಬರು ಪ್ರೀತಿಸೋದಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯ ಆ ಸ್ಪಾಟ್ ಗೆ ಮಾಸ್ಕ್ ಧರಿಸಿದಂತ ಸ್ವಲ್ಪ ಜನರು ಬಂದು ಕ್ಯಾರಲಿನ್ ಮತ್ತೆ ಮಕ್ಕಳನ್ನ ಎಳೆದುಕೊಂಡು ಹೋಗ್ತಾರೆ. ಅವರನ್ನ ಒಂದು ಲ್ಯಾಬ್ ಗೆ ತರ್ತಾರೆ. ಕಾರಣ ಜಾಂಬಿಗಳ ಕೈಯಿಂದ ತಪ್ಪಿಸಿಕೊಂಡು ಬಂದ ಕಾರಣ ಒಂದು ವೇಳೆ ಇವರಿಗೆ ಆ ಜಾಂಬಿ ವೈರಸ್ ಇನ್ಫೆಕ್ಟ್ ಆಗಿದೆಯಾ ಎಂದು ಚೆಕ್ ಮಾಡೋದಕ್ಕೆ ಒಂದು ರೂಮ್ ಒಳಗೆ ಹಾಕ್ತಾರೆ. ಮಕ್ಕಳ ಪೇರೆಂಟ್ಸ್ ಸಹ ಬಂದಿರ್ತಾರೆ. ನಡೆದಂತಹ ಎಲ್ಲಾ ಕಾರ್ಯಗಳನ್ನ ಆ ಮಿಲಿಟರಿ ಆಫೀಸರ್ಸ್ ಅವರ ಜೊತೆ ಹೇಳ್ತಾರೆ. ಈ ಕಡೆ ರೂಮ್ ಒಳಗೆ ಇರುವಂತಹ ಡೇವಿಡ್ ಮತ್ತೆ ಮಕ್ಕಳು ತುಂಬಾ ಖುಷಿಯಿಂದ ಹಾಡನ್ನ ಆಡ್ತಾ ಎಂಜಾಯ್ ಮಾಡ್ತಾರೆ. ಹಾಗೆ ಖುಷಿಯಾಗಿರುವಂತಹ ಗ್ಯಾಂಗ್ ನ ತೋರಿಸಿ ಈ ಮೂವಿ ಎಂಡ್ ಆಗುತ್ತೆ. ಥ್ಯಾಂಕ್ ಯು.